बेळगावच्या शेतकऱ्यांनी कॅनॉल रुंदीकरण आणि हिडकल जलाशयातील पाणी मिळवण्यासाठी होणारा कोणताही अन्याय सहन करणार नाही. जर प्रशासनाने जबरदस्ती केली तर आम्ही उग्र आंदोलन छेडू, असा इशारा शेतकरी नेते चुन्नप्पा पुजारी यांनी दिलाय. आज बेळगाव जिल्हाधिकाऱ्यांनी कॅनॉल रुंदीकरणासंदर्भात शेतकऱ्यांची बैठक आयोजित केली होती. त्यापूर्वी शेतकरी नेत्यांनी माध्यमांशी संवाद साधला. त्यांनी सांगितले की हिडकल जलाशयाचे पाणी हुबळी धारवाडच्या उद्योगांसाठी वापरण्याचा निर्णय घेतला जात आहे. जर उद्योगांसाठी पाणी द्यायचे असेल तर बेळगावमध्येच नवीन उद्योग सुरू करावेत. मात्र जिल्ह्याचे पालकमंत्री आणि जिल्हाधिकारी यांना याबाबत पुरेशी माहितीही नाही. उपमुख्यमंत्री डी.के. शिवकुमार यांनी कोणताही दबाव आणू नये, अन्यथा बेळगावच्या शेतकऱ्यांकडून तीव्र आंदोलन छेडले जाईल, अशा इशारा त्यांनी दिला. ನಮ್ಮ ನೀರನ್ನು ಕೈಗಾರಿಕೆಗೆ ಕೊಡುತ್ತಿರುವಂತ ಡಿ.ಕೆ. ಶಿವಕುಮಾರ್ಗೆ ಏನು ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತ ನೂರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲ ರೈತರು ಸೇರಿದ್ದೀವಿ. ಇವತ್ತ ನಮ್ಮ ಪ್ರೊಫೆಸರ್ ಅವರ ಪುತ್ರ ಆಗಿರ್ತಕ್ಕಂಥ ಪಚ್ಚೆ ನಂಜನ ಸ್ವಾಮಿ ಅವರು ಕೂಡ ಇಲ್ಲಿ ಬಂದರು. ನಮ್ಮ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಡ್ಸಲಿಗೆ ಗುರುಗಳು ಕೂಡ ಇಲ್ಲಿದ್ದಾರೆ. ಕಿಶನ್ ನಂದಿ, ಹೀಗೆ ಹಲವಾರು ರೈತರ ಮುಖಂಡರು ಕೂಡ ಇಲ್ಲೆಲ್ಲ ಸೇರಿದ್ದೀವಿ. ಇವತ್ತು ಜಿಲ್ಲಾಧಿಕಾರಿ ಅವರ ಸಭೆ ಕರೆದಾರೆ. ಕಾರಣ ಏನಪ್ಪಾ ಅಂದ್ರೆ ಘಟಪ್ರಭಾ ಎಡದಂಡೆ ಭಾಗದ ಇವತ್ತು ರೈತರು ಏನಾಗಿತ್ತಪ್ಪ ಅಂತಂದ್ರೆ 75 ವರ್ಷದಿಂದ ಕಿನಾಲ್ ಹಾಯಿಲಿ ಅಂತೇಳಿ ನಾವು ಅವತ್ತ ಒಂದು 50 ರೂಪಾಯಿಗೆ ಎಕರೆ ಜಮೀನು ಕಿಮ್ಮತ್ತಿತ್ತ. ನಾವು ರೊಕ್ಕ ತಗೊಂಡಿಲ್ಲ, ನಮಗೆ ನೀರಾವರಿ ಆಗಲಿ ಅಂತೇಳಿ ನಾವು ಕಿನಾಲಕ್ಕೆ ಜಾಗ ಕೊಟ್ರ ಈ ಕಡೆ 300 ಮೀಟ್ರ, ಈ ಕಡೆ 300 ಮೀಟ್ರ, 200 ಮೀಟ್ರ ನಮಗೆ ಗೊತ್ತಾಗಲ್ದ ಸರ್ಕಾರದ ಆ ಸಂದರ್ಭದ ಅಕ್ಕೂರಿ ಮಾಡ್ಕೊಂಡರು. ಈಗ ಸುಮಾರು ನಾವು 40-50 ವರ್ಷದಿಂದ ಅಲ್ಲಿ ಇದು ಬಾವಿ ಮತ್ತು ಪೈಪ್ಲೈನ್ಗಳು ಮಾಡ್ಕೊಂಡು 10 ಕಿಲೋಮೀಟರ್ ಪೈಪ್ಲೈನ್ಗಳನ್ನ ಓದ್ದು ಅಲ್ಲಿ ಹೋಗಿ ಲಕ್ಷಾಂತರ ಎಕರೆ ಸುಮಾರು ಘಟಪ್ರಭಾ ಎಡದಂಡೆ ದುಪ್ಪದಾಳಿಂದ ಬಿಳಿಗಿವರೆಗೆ 20,000 ಪೈಪ್ಲೈನ್ಗಳನ್ನು ಸುಮಾರು 25,000 ಕೋಟಿ ರೂಪಾಯಿ ಗಂಟಲೆ ಸಾಲ ಮಾಡಿ, ನಾವು ಸ್ವಂತ ಸಾಲ ಮಾಡಿ ಸರ್ಕಾರ ಮಾಡಿಕೊಡ್ತಕ್ಕಂಥ ಯೋಜನೆ ಹೋಗಿ ನಾವು ಮಾಡ್ಕೊಂಡು 40 ವರ್ಷ ಆಯ್ತು. ನಾವೇನಾದ್ರು ಸರ್ಕಾರಿ ಜಮೀನಿದಾಗ 40 ವರ್ಷದಿಂದ 30 ವರ್ಷದಿಂದ ಭೂಮಿಯನ್ನು ನಾವು ಉಳ್ಳಾತಿದ್ದಪ್ಪ ಅಂತಂದ್ರೆ ಅದಕ್ಕೆ ಮಾಲಕರು ಕೂಡ ನಾವೇ ಇರ್ತು. ಈಗೇನು ಮಾಡ್ಯಾರಪ್ಪ ಅಂದ್ರೆ 10-15-20 ವರ್ಷಕ್ಕೆ ಹೋಗಿ ಕೋರ್ಟಿಗೆ ಹೋಗಿ ಇವರ ಒಂದು ಕೋರ್ಟ್ನಿಂದ ಆರ್ಡರ್ ತೊಗೊಂಬಂದು ಇದೆಲ್ಲ ನಮಗೆ ಬರ್ತದೆ ಅಂತೇಳಿ ಭೂಮಿ ಮಾಡಿದಾರೆ. ಹೊರತಾಗಿ ಅಲ್ಲಿ ಬಾವಿ, ಇಲ್ಲಿ ಬೋರ್ ಐತಿ, ಬಾವಿ ಐತಿ, ಪೈಪ್ಲೈನ್ ಅದಾವು, TC ಕುಣಿಸ್ಯಾರು, ಕರೆಂಟ್ ಮೋಟರ್ ಸ್ಯಾಂಕ್ಷನ್ ತೊಗೊಂಡಾರ ಅಂತೇಳಿ ಅಲ್ಲಿ ಕೋರ್ಟ್ನಾಗ ಇವರು ಅಧಿಕಾರಿಗಳು ದಾಖಲೆ ಮಾಡಿಲ್ಲ. ಇವತ್ತ ಅಲ್ಲಿ ಇರ್ತಕ್ಕಂಥ ಒಬ್ಬ ಕೊಳಕರ್ ಇಂಜಿನಿಯರ್ ಬಂದು ಏನು ಮಾಡ್ತಾನಪ್ಪ ಅಂತಂದ್ರೆ 20 ಬಾವಿ, 20 TCಗಳನ್ನ, 20 ಪೈಪ್ಲೈನ್ಗಳನ್ನ ಮುರಿದಾಗ್ತಕ್ಕಂಥ ಚಟುವಟಿಕೆಯನ್ನು ಮಾಡತ್ತಾನು. ಅದ್ರ ಹಿಂದೆ ಸಾವಿರಾರು ಎಕರೆ ಜಮೀನ ರೈತ ಕುಟುಂಬಗಳು ಇವತ್ತು ಬೆಳೆಯಲ್ಲ ನಾಶ ಆಯ್ತು. ಮೊನ್ನೆ ಯಾವಾಗ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚತ್ತ ಅಲ್ಲಿ ಹೋಗಿ ಅದನ್ನ ಕಲ್ಲು ತೊಗೊಂಡು ನಿಂತಾಗ ಬಂದ್ ಮಾಡ್ತಕ್ಕಂಥ ಗೀತಿ. ಮೊನ್ನೆ ರಾಜ್ಯ ಹೆದ್ದಾರಿ ಮುಧೋಳ ಮತ್ತು ನಿಪ್ಪಾಣಿ ರಾಜ್ಯ ಹೆದ್ದಾರಿ 8 ತಾಸು ನಾವು ರಸ್ತೆ ಬಂದ್ ಮಾಡಿದಾಗ ಅವಾಗ ಜಿಲ್ಲಾಧಿಕಾರಿ ಅವರು ಸಂಪರ್ಕ ಮಾಡಿದಾಗ ಜಿಲ್ಲಾಧಿಕಾರಿ ಇವತ್ತು ಅವ್ರ ಸಭೆ ಕರೆದರು. ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ಕೂಡ ಇಲ್ಲಿ ಹೇಳಕ್ಕೆ ಬಂದು ಇವತ್ತು ಆ ಕೊಳಕರ್ ಅನ್ನೋಂಥ ಇಂಜಿನಿಯರ್ನ ತಕ್ಷಣ ನಮ್ಮ ಜಿಲ್ಲೆಯಿಂದ ಇವತ್ತು ಸಸ್ಪೆಂಡ್ ಮಾಡಬೇಕು, ಅಮಾನತ್ ಮಾಡಬೇಕು. ಇಲ್ಲಿ ನಮ್ಗೆ ಯಾವ ಕಾಲಕ್ಕೂ ನಾವೊಂದು ಇಂಚು ಕೂಡ ಭೂಮಿಯನ್ನು ಕೊಡೋರಲ್ಲ. ಈಗೇನು ಬಾವಿ ಬೋರ್ ಅದು ನಾವು ನೀರು ಹಾಸವ್ರ ಇಡೀ ಲೋಕಕ್ಕೆ ಅನ್ನ ಹಾಕೋಕ್ಕಾಗಿ ನಾವು ಶ್ರಮ ಪಡತ್ತು. ಇವತ್ತು ಜಡ್ಜು ವಿಚಾರ ಮಾಡಬೇಕಾಗಿತ್ತು. 78 ವರ್ಷದಿಂದ ಬೆಳೆದಂಥ ಬೆಳೆಗೆ ಬೆಲೆ ಸಿಕ್ಕಿಲ್ಲ. ಇವತ್ತು ರೈತ ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾವು. ನಾನು ಕೂಡ ಆವಾಗ ಊಟ ಮಾಡೋಂಗಿಲ್ಲ, ಬೆಲೆ ನಿಗದಿ ಆಗುವಟ್ಟೆ ಈ ಪ್ರಧಾನಮಂತ್ರಿಗೆ ಮುಖ್ಯಮಂತ್ರಿ ಕಳಿಸ್ಬೇಕಾಗಿತ್ತು. ಈ ಕೇವಲ ಜ್ಞಾನ ಯಾರಿಗೂ ಇಲ್ಲ. ಇವತ್ತು ಕೊಡೋದಿಲ್ಲ. ಜಿಲ್ಲಾಧಿಕಾರಿ ಹೇಳಕ್ಕೆ ಬಂದು ಕಿನಾಲ್ ದೊಡ್ಡದು ಮಾಡಬೇಕಾಗೈತಿ, ಅವಕಾಶ ಕೊಡ್ತು. ಕಿನಾಲನ್ನು ಗಟ್ಟಿ ಮಾಡಬೇಕಾಗೈತಿ, ನಾವು ಸುತ್ತಮುತ್ತ ಇರ್ತಕ್ಕಂಥವ್ರು ಕೊಡ್ತು. ಇವತ್ತು ಅನಾವಶ್ಯಕ ಅಧಿಕಾರಿಗಳ ಈ ಇವತ್ತು ದುಷ್ಟರ ಅಧಿಕಾರಿತನ ಐತಿ. ಮತ್ತು ಅದೇ ರೀತಿಯಾಗಿ ವಿಶೇಷ ಇನ್ನೊಂದು, ಇವತ್ತು ಹುಬ್ಬಳ್ಳಿಗೆ ಕೈಗಾರಿಕೆಗೆ ನೀರು ಒಯ್ಯತ್ತಾರ. ಯಾವನ ಕೇಳಿ ಒಯ್ಯತ್ತಾರ ಇವ್ರ? ನಾವು ಆ ಕುಡಿ ನೀರಕ್ಕ ಘಟಪ್ರಭಾ ಇವತ್ತಲ್ಲಿ ಏನು ನಮ್ಮ ದುಬ್ಬದ ಹಿಡ್ಕಲ್ ಡ್ಯಾಮ್ ಜಲಾಶಯ ಐತಿ, ಕುಡಿಯೋ ನೀರು ಸಂಬಂಧ ಬ್ಯಾಸಿಗೆ ಬಡದಾಡಿ ಇಡೀ ಬೆಳಗಾವಿ ಜಿಲ್ಲೆನ ಇವತ್ತು ಒದ್ದಾಡಿ ಸಾಯತ್ತು. ಕೈಗಾರಿಕೆಗೆ ಅರ್ಧ TMC 1 TMC ಇವ್ರ ಅಪ್ಪ ಅಂದ ಅದ ನಮ್ಮ ಅಪ್ಪಗಳ ನಮ್ಮ ಅಂತಂಬ್ರ ಜಮೀನು ಕೊಟ್ಟು ಡ್ಯಾಮ್ ಜಾಗ ಕೊಟ್ಟವ್ರದವರು, ಎಲ್ಲದಕ್ಕೂ ನಾವು ಕೊಟ್ಟವ್ರದು. ಕೈಗಾರಿಕೆ ಇನ್ನು ಬೇಕಾದ್ರೆ ಇವ್ರು ತಾಕತ್ತಿದ್ರೆ ಬೆಳಗಾವ್ದಾಗ ಮಾಡಲಿ. ಬೆಳಗಾವ್ದಾಗ ಸಾಕಷ್ಟು ಇಲ್ಲಿ ಸಾವಿರಾರು ಮಂದಿಗೆ ಉದ್ಯೋಗ ಇಲ್ಲ, ಆ ಮಕ್ಕಳಿಗೆ ಉದ್ಯೋಗ ಸಿಗ್ತೈತೆ. ಇವ್ರು ಹುಬ್ಬಳ್ಳಿ ಧಾರವಾಡ ಯಾಕೆ ಅಲ್ಲಿ ಯಾಕೆ ಕೊಡ್ತಾರೆ ಇವ್ರ? ಆ ಡಿ.ಕೆ. ಶಿವಕುಮಾರ್ ಏನು ಪರಮಾತ್ಮ ಅವ್ರ ಅಪ್ಪ ಅಂದ ಅದ? ಮಂತ್ರಿ ಆದರೆ ಏನು ಅವ್ರ ಅಪ್ಪನ ಆಸ್ತಿ? ನಾವು ಜನರಿಗೆ ಈ ಭಾಗದ ಬೆಳಗಾಂ ಜಿಲ್ಲೆ ವಿಶೇಷ ರೈತರಿಗೆ ಇಲ್ಲಿ ಕೇಳ್ರ ಯಾವ ಅಧಿಕಾರಿಗೆ ಗೊತ್ತಿಲ್ಲ, ಜಿಲ್ಲಾಧಿಕಾರಿಗೆ ಗೊತ್ತಿಲ್ಲ, ಜಿಲ್ಲಾ ಉಸ್ತುವಾರಿಗೆ ಗೊತ್ತಿಲ್ಲ ಅಂತಂದ್ರೆ ಈ ಡಿ.ಕೆ. ಶಿವಕುಮಾರ್ ಗುಂಡಾಗಿರಿ ಅನ್ನುವಂಥದ್ದು ಏನೈತಿ ತಕ್ಷಣ ಬಂದ್ ಆಗ್ಬೇಕು. ಇದು ಏನು ಕೈಗಾರಿಕೆಗೆ ನೀರು ಕೊಡ್ತಾರೋ ಅದು ಬಂದ್ ಆಗಬೇಕಿಲ್ಲ ಅಂದ್ರೆ
ಇಡೀ ಘಟಪ್ರಭಾ ಇರಲಿ, ಎಲ್ಲ ಕಿನಾಲ್ ದಂಡೆ ಸುತ್ತಮುತ್ತ ಬಲದಂಡೆ ಎಡದಂಡೆ ಜನ ಬಂದು ನಾವು ಲಕ್ಷಾಂತರ ಜನ ಬಂದು ಅದನ್ನು ಹೈಟ್ಗಿಯುವಂಥ ಕೆಲಸ ಮಾಡ್ಬೇಕಾಗ್ತೈತಿ. ತಕ್ಷಣ ಕಾರ್ಯಚಟುವಟಿಕೆ ಬಂದ್ ಮಾಡಬೇಕು. ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಕೂಡ ತಕ್ಷಣ ಇವತ್ತು DC ಅವರು ಜಿಲ್ಲಾ ಉಸ್ತುವಾರಿ ಅವರು ತಕ್ಷಣ ಒಂದು ಸಭೆ ಮಾಡ್ಬೇಕು. ರೈತರ ಮುಖಂಡರನ್ನ ಕರೆದ ನಾವು ಒಂದು ಇಂಚು ಕೂಡ ಬೇರೆ ಜಿಲ್ಲೆಗೆ ನೀರು ಕೊಡೋ ಅವಶ್ಯಕತೆ ಇಲ್ಲ, ಕುಡಿಯೋಕ್ಕಾದ್ರೆ ಕೊಡ್ಬೋದಾಗಿತ್ತು. ನಾವು ಇವತ್ತು ಕೈಗಾರಿಕೆಗೆ ಹೋಯ್ತೀರಿ ಅಂದ್ರೆ ನಾಚಿಕೆ ಬರ್ಬೇಕು ನಿಮಗೆ. ನಮ್ಮಲ್ಲಿ ದನ ಕರುಗಳಿಗೆ ಬೇಸಿಗೆ ಕುಡಿಯೋಕೆ ನೀರು ಇರೋದಿಲ್ಲ, ಇಲ್ಲಿ ಪೊಲೀಸರಿಗೆ ನಮ್ಗೆ ಲಾಠಿ ಚಾರ್ಜ್ ಆಕೈತಿ ಕುಡಿ ನೀರು ಸಂಬಂಧ. ಇವತ್ತು ಅಧಿಕಾರಿಗಳು ಕೂಡ ಗಂಭೀರವಾಗಿ ಲಕ್ಷ್ಯ ಕೊಡಬೇಕು, ಅದು ಕೂಡ ತಕ್ಷಣ ಬಂದ್ ಆಗ್ಬೇಕಂತ ಇವತ್ತು राज्य सरकारಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. या बैठकीत बेळगाव जिल्ह्यातील अनेक शेतकरी मोठ्या संख्येने सहभागी झाले होते. संकल्प शिंदे, KMM मराठी, बेळगाव.